ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಮು ಅರ್ಕೆರೆ ಮಾತಾಡ್ತಾ ಇದ್ದೀನಿ. ಮೀಡಿಯಾ ಜರ್ನಿಗೆ ಸ್ವಾಗತ. ನಾನು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯೊಬ್ಬರನ್ನ ಪರಿಚಯ ಮಾಡಲಿಕ್ಕೆ ಇದೆ. ಯಾರಪ್ಪ ಆ ವ್ಯಕ್ತಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ಒಂದು ನಿವೃತ್ತಿ ಜೀವನದ ಹಂತದಲ್ಲಿ ಏನಾದರೂ ಒಂದು ನೆಮ್ಮದಿಯನ್ನು ಕಂಡುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಲ್ಲವದನ್ನ ಬದಿಗಿರಿಸಿ ನೆಮ್ಮದಿಯ ಜೀವನವನ್ನ ಕಾಣಲಿಕ್ಕೆ ಬಯಸ್ತಾರೆ. ಆದ್ರೆ ನಾನು ಇವತ್ತು ಹೇಳಲಿಕ್ಕೆ ಹೊರಟಿರುವಂತ ಈ ವ್ಯಕ್ತಿ ವಿಶೇಷ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ತಮ್ಮ ನಿವೃತ್ತಿ ಜೀವನದ ಹಂತದಲ್ಲಿ, ಅಂದ್ರೆ ಜೀವನದ ಎರಡನೇ ಅಧ್ಯಾಯ ಅಥವಾ ಎರಡನೇ ಇನ್ನಿಂಗ್ಸ್ ಅಂತ ಹೇಳ್ಬೋದು, ಈ ಹಂತದಲ್ಲಿ ಅವರು ತಮ್ಮ ಒಂದು ನಿವೃತ್ತಿ ಜೀವನದಲ್ಲೂ ಕೂಡ ಸಾಕಷ್ಟು ಕ್ರಿಯಾತ್ಮಕವಾಗಿ ಚಟುವಟಿಕೆಯಿಂದ ಇರುವುದರ ಮೂಲಕ ಒಂದು ಹೊಸ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸುಮಾರು ಚಾಲೆಂಜಸ್ಗಳೊಂದಿಗೆ ಹೊಸ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಷ್ಟು ಚಟುವಟಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೆ ಅವರು ಮಾದರಿಯಾಗಿದ್ದಾರೆ. ಅದರ ಜೊತೆಗೆ ಅವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಕೂಡ ಸಕ್ರಿಯರಾಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಬೇರೆಯವ್ರಿಗೂ ಕೂಡ ಒಂದು ಮಾರ್ಗದರ್ಶನ ನೀಡುವಂತೆ ಅಥವಾ ಇನ್ಸ್ಪೈರ್ ಆಗುವಂತೆ ಅವರ ಒಂದು ಚಟುವಟಿಕೆಯಿಂದ ಕೂಡಿದ್ದಾರೆ. ಬನ್ನಿ ಆ ವ್ಯಕ್ತಿಯನ್ನ ನಾವು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ನಾವು ಇವತ್ತು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ಜಮೀನೊಂದರಲ್ಲಿ ನಾವಿದ್ದೀವಿ. ಈ ಒಂದು ಜಮೀನು ಕೇವಲ ಜಮೀನಲ್ಲ, ವಿಶೇಷವಾದ ಪ್ರಯೋಗಗಳ ಮೂಲಕ ಒಂದೊಂದೇ ಹಂತದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಯೋಗಶಾಲೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಪ್ರಯೋಗಶಾಲೆಯ ಮೂಲ ಕರ್ತೃ ಅಂತ ಹೇಳಿದ್ರೆ KP ಕುಮಾರಸ್ವಾಮಿ ಅವರು. ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಇವರು ಸುಮಾರು 23 ಎಕರೆ ಪ್ರದೇಶದಲ್ಲಿ ತೋಟಗಾರಿಕೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಅವರ ಒಂದು ಸಂಪೂರ್ಣ ವಿವರವನ್ನ, ಅವರ ಜರ್ನಿಯನ್ನ, ಯಾವ ರೀತಿಯಾಗಿ ತಮ್ಮ ಒಂದು ಪ್ರಯೋಗಗಳನ್ನ ಮಾಡ್ತಾ ಹೊರಟಿದ್ದಾರೆ ಅನ್ನೋದನ್ನ ನಮ್ಮ ಮೀಡಿಯಾ ಜರ್ನಿ ಮೂಲಕ ನಿಮಗೆ ಒಂದೊಂದಾಗಿ ಪರಿಚಯ ಮಾಡಿಸ್ತಾ ಹೋಗೋಣ. ಬನ್ನಿ. ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ KP ಕುಮಾರಸ್ವಾಮಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ತಮ್ಮ ಒಂದು ಯಾವ ರೀತಿಯಾಗಿ ಒಂದು ಹೊಸ ಪ್ರಯೋಗಗಳಿಗೆ ತಮ್ಮನ್ನು ತಾವು ಒಗ್ಗಿಸಿಕೊಂಡಿದ್ದಾರೆ ಅಂತ ಸುಮಾರು ವಿಚಾರಗಳನ್ನ ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಇವತ್ತು ಈ ಒಂದು ಮೀಡಿಯಾ ಜರ್ನಿ ಮೂಲಕ ತಮ್ಮ ಒಂದು ನಿವೃತ್ತಿ ಜೀವನದ ಏನು ಸಾಕಷ್ಟು ಕ್ರಿಯಾತ್ಮಕ ಚಟುವಟಿಕೆಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು, ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಕೇಳಕ್ಕೆ ಬಯಸ್ತೀನಿ. ಸೊ ಮುಖ್ಯವಾಗಿ ತಮ್ಮ ಒಂದು ಪರಿಚಯವನ್ನು ಮಾಡ್ಕೊಳ್ಳೋದಾದ್ರೆ. ಸರ್ ನಮಸ್ಕಾರ. ನನ್ನ ಹೆಸರು KP ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು, ಈ ಮುಂಚೆ ನಾನು ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳಾಗಿ 1/6/2022 ನಿವೃತ್ತಿ ಹೊಂದಿದ ನಂತರ ನಾವು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ನಮ್ಮ ಮುಂಚೆಯಿಂದನೂ ನಾವು ಬೇಸಾಯ ಕುಟುಂಬದಲ್ಲಿ ಬಂದಿದ್ರಿಂದ ನಾನು ಏನಾದರೂ ಬೇಸಾಯದಲ್ಲಿ ಹೊಸ ಹೊಸ ಕ್ರಿಯಾತ್ಮಕ ಮಾಡಬೇಕಂತ ಮಾಡಿಕೊಂಡು ನಾನು ಸಿರಿಗೇರಿ ಹತ್ರ ಒಂದು 23 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕಂತ ಅನಿಸಿ ನಾನೀಗ ಪ್ರಸ್ತುತ 3 ಎಕರೆ ನಾನು ಡ್ರ್ಯಾಗನ್ ಫ್ರೂಟನ್ನು ಹಾಕಿರ್ತೇನೆ. ಈಗ 3ನೇ ವರ್ಷ ಡ್ರ್ಯಾಗನ್ ಫ್ರೂಟು ನಂದು ಫಲ ಬಂದಿರುತ್ತೆ. ಈ ಮಧ್ಯದಲ್ಲಿ ನಾನು ಉಳಿದ ಒಂದು 3 ಎಕರೆ ಹೊಲದಲ್ಲಿ ಅಡಿಕೆಯನ್ನು ಪ್ರಯತ್ನ ಮಾಡಿದೆ. ಅಡಿಕೆ ಬೆಳೆ ಯಾಕೋ ವಿಫಲವಾಯಿತು. ಆದರೂ ಸಹ ನಾನು ಧೃತಿಗೆಡದೆ ಬೇರೆ ಯಾವುದಾದ್ರೂ ಫಲ ಮಾಡಬೇಕಂತ ನಿಶ್ಚಯ ಮಾಡಿ ಈಗ ಅಂಜೂರ ಅಥವಾ ಡ್ರೈ ಅಂಜೂರ 2 ಕ್ರಾಪ್ ಮಾಡ್ಬೇಕಂತ ಮನಸ್ಸು ಮಾಡಿದ್ದೀನಿ. ಸೊ ತಾವು ನಿವೃತ್ತಿ ನಂತರದಲ್ಲಿ ಈ ಬೇಸಾಯ ಕ್ಷೇತ್ರದಲ್ಲಿ ಯಾಕೆ ಮುಂದುವರಿಬೇಕು ಅಂತ ಬಯಸ್ತು? ಸರ್, ಮುಂಚೆಯಿಂದನೂ ನಮ್ಮ ಕುಟುಂಬದಲ್ಲಿ ಬೇಸಾಯ ಹೊಂದಿಕೊಂಡಂತ ಬಂದಂಥ ಫ್ಯಾಮಿಲಿ, ಹಂಗಾಗ್ಬಿಟ್ಟು ನನಗೆ ಬೇಸಾಯದ ಕಡೆ ಹೆಚ್ಚು ಒಲವು ಇದ್ದಿದ್ದರಿಂದ ನಾನು ಬೇಸಾಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಬೇರೆ ತೋಟಗಾರಿಕೆ ಬೆಳೆಯಲ್ಲಿ ಆದ್ರೆ ಏನಾದರೂ ವಿಶೇಷವಾದ ಬೆಳೆಗಳನ್ನು ನಾವು ಬೆಳಿಬೋದು, ಅದರಿಂದ ಏನಾದರೂ ನಾವು ಸಾಧನೆ ಮಾಡಿ ತೋರಿಸ್ಬೋದು ಎಂಬ ಉದ್ದೇಶದಿಂದ ನಾನು ತೋಟಗಾರಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಇದರಲ್ಲಿ ಮೊದಲನೇದಾಗಿ ನಾನು ಬೇರೆ ಬೇರೆ ಕಡೆ ನಾನು ವಿಚಾರಿಸಿ ಡ್ರ್ಯಾಗನ್ ಫ್ರೂಟ್ ಬೆಳೆ ಬೆಳಿಬೋದು, ಆರ್ಥಿಕವಾಗಿ ಸ್ವತಃ ಸಬಲರಾಗಬಹುದು ಅನ್ಕೊಂಡು ನಾನು ಡ್ರ್ಯಾಗನ್ ಫ್ರೂಟ್. ಎಷ್ಟು ಎಕರೆಯಲ್ಲಿ ಹಾಕಿದ್ರೆ ಡ್ರ್ಯಾಗನ್ ಫ್ರೂಟ್ ತಾವು? ಸರ್, ಈಗ ಡ್ರ್ಯಾಗನ್ ಫ್ರೂಟ್ ನಾನು ಒಂದು 3 ಎಕರೆಯಲ್ಲಿ ಹಾಕಿರುತ್ತೇನೆ ಸರ್. ಯಾಕೆ ಸರ್ ತಾವು ಡ್ರ್ಯಾಗನ್ ಫ್ರೂಟ್ ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ, ಅಥವಾ ಇಲ್ಲಿ ಹಾಕೋದಕ್ಕಿಂತ ಮುಂಚೆಗೆ ತಾವು ಎಲ್ಲಾದ್ರೂ ಇದ್ರ ಬಗ್ಗೆ ಅಧ್ಯಯನವನ್ನ ಏನಾದ್ರು ಮಾಡಿದ್ರ ಅಥವಾ ಎಲ್ಲಾದ್ರೂ ಮಾಹಿತಿ ಪಡೆದಿದ್ರ? ಸರ್, ಡ್ರ್ಯಾಗನ್ ಫ್ರೂಟ್ ಮಾರ್ಕೆಟ್ ನಲ್ಲಿ ತುಂಬಾ ಬೆಲೆ ಇದೆ ಅಂತ ಕೇಳ್ಬಿಟ್ಟು ನಾನು ಒಂದು 3-4 ಕಡೆ ಹೊಸಪೇಟೆಯಲ್ಲಿ ರಾಜಶೇಖರ್ ಅವರು ಅಂತ ಇದ್ದಾರೆ, ಅವ್ರ ತೋಟದಲ್ಲಿ ನೋಡಿದ್ದೆ. ಆಮೇಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು 3-4 ಕಡೆ ನೋಡಿದ್ದೆ. ಭರಮಸಾಗರದಲ್ಲಿ ಸಹ ನೋಡಿದ್ದೆ. ಆ ಬೆಳೆ ಚೆನ್ನಾಗಿದೆ. ಒಂದ್ಸರಿ ನಾವು ಬೆಳೆನ ಹಾಕಿದ್ರೆ ಇದು 30-35 ವರ್ಷದವರೆಗೂ ಬೆಳೆ ಇರುತ್ತೆ. ಒಂದ್ಸರಿ ನಾವು ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಲೈಫ್ ನಮಗೆ ಅದರಿಂದ ಉತ್ಪನ್ನ ಸಿಗುತ್ತೆ. ತದನಂತರ ಖರ್ಚುನು ಜಾಸ್ತಿ ಇರಲ್ಲ ಅಂತ ಹೇಳಿ ನಾವು ಈ ಬೆಳೆನ ಆಯ್ಕೆ ಮಾಡ್ಕೊಂಡ್ವಿ. ಸರ್, ಈಗ ವಿಶಾಲವಾದ ಜಮೀನಿದೆ, ಬಹುಶಃ 23 ಎಕರೆ ಅಂದ್ರೆ ಬಹುಶಃ ಈ ಒಂದು 3 ಎಕರೆ ಮಾತ್ರ ಬಳಕೆ ಆಗಿರುವಂತದ್ದು. ಸೊ ಇನ್ನುಳಿದ ಜಾಗದಲ್ಲಿ ತಾವು ಮುಂದೆ ಏನಾದ್ರು ಮಾಡ್ಬೇಕಂತ ಯೋಚನೆ ಇದೆಯಾ? ಸರ್, ಇನ್ನ ಉಳಿದ ಜಾಗದಲ್ಲಿ ನಾನು ಅಂಜೂರ, ಈ ವಾತಾವರಣಕ್ಕೆ ಅಂಜೂರ ಬೆಳೆ ಸೂಟ್ ಆಗುತ್ತೆ ಅಂತ ಕೇಳಿಪಟ್ಟೆ. ಆದ್ರಿಂದ ಅಂಜೂರ ಹಾಕ್ಬೇಕು ಅನ್ಕೊಂಡಿದ್ದೆ ಸರ್. ಅದ್ರ ಜೊತೆಗೆ ಡ್ರೈ ಅಂಜೂರ ಕಮರ್ಷಿಯಲ್ ಕ್ರಾಪ್ ಆಗಿ
ಒಣ ಅಂಜೂರ ಅಂತಾರೆ. ಸೊ ಅಂಜೂರ ಅಂದ್ರೆ ಡ್ರೈ ಅಂಜೂರ ಬೇರೆ, ಹಣ್ಣಾಗ ಹಣ್ಣಾಗ ಅಂಜೂರ ಬೇರೆ ಸರ್. ಹಾ ಹಾ ಹಾ. ಅದ್ರಲ್ಲಿ ಡ್ರೈ ಅಂಜೂರ ಅಂತಾನು ಏನಾದ್ರು ಹೆಸರು ಇರುತ್ತೆ ಸರ್ ಅದಕ್ಕೆ, ಅಂದ್ರೆ ಇದು ಮಾಮೂಲಿ ಅಂಜೂರ ಆದ್ರೆ ಅದಕ್ಕೆ ಪೂನಾ ರೆಡ್ ಅಂತಾರೆ ಸರ್. ಅದು ಓಕೆ ಅದು ಕಮರ್ಷಿಯಲ್ ಕ್ರಾಪ್ ಆಗಿ ಅದು ವಾರದಲ್ಲೇ ಕೀಳ್ಬಿಟ್ಟು ಆಮೇಲೆ ಮಾರಾಟ ಮಾಡ್ಲಿಕ್ಕೆ ಬರುತ್ತೆ. ಡ್ರೈ ಅಂಜೂರ ಅದು ಬೇರೆ ಕ್ವಾಲಿಟಿ ಸರ್, ಡಯಾನ ಅಂತ ಬರುತ್ತೆ. ಅದು ನಾವು ಸಪರೇಟ್ ಆಗಿ ಮಾಡ್ಬೇಕಾಗುತ್ತೆ. ಅದು ಹಣ್ಣು ಬಂದ್ಮೇಲೆ ಅದು ಫೆಬ್ರವರಿಯಿಂದ ನಾವು ಜೂನ್ವರೆಗೂ ಪ್ರೊಸೆಸಿಂಗ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಸ್ವತಃ ಚೆನ್ನಾಗಿ ಪ್ರಾಫಿಟ್ ಇದೆ ಅಂತ ಕೇಳ್ಪಟ್ಟಿದೆ ಸರ್. ಎಸ್ ಸರ್, ಖಂಡಿತ ಅದ್ರ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಸೊ ಈಗ ನೀವು ಮುಖ್ಯವಾಗಿ ಈ ಒಂದು ಏನು ಡ್ರ್ಯಾಗನ್ ಫ್ರೂಟ್ ಇಂದ ಶುರು ಮಾಡಿದ್ರಿ. ಸೊ ಈಗ ಡ್ರ್ಯಾಗನ್ ಫ್ರೂಟ್ ಎಷ್ಟನೇ ವರ್ಷದ ಸರ್ ಈಗ ತಮ್ಮ ಒಂದು ಜಮೀನಲ್ಲಿ? ಈಗ ನಾವು ಡ್ರ್ಯಾಗನ್ ಫ್ರೂಟ್ ನಾವೇ ಸ್ವತಃ ಕಂಬಗಳನ್ನ ರೆಡಿ ಮಾಡಿಸ್ಬಿಟ್ಟು ನಾವೇ ಹಾಕಿದೀವಿ ಸರ್. ಬೇರೆ ಕಲ್ಲಿಂದು ಅದು ಆ ಥರ ಹಾಕ್ಬಿಟ್ರೆ ಅದು ಹೀಟ್ ಜಾಸ್ತಿ ಆಗ್ಬಿಟ್ಟು ಗಿಡ ಬರಲ್ಲ ಅಂತ ಕೆಲವರು ಹೇಳಿದ್ರು ಸರ್. ಅದಕ್ಕಾಗಿ ಸ್ವಂತ ನಾವೇ RCC ಕಂಬಗಳನ್ನ ಮಾಡಿಸ್ಬಿಟ್ಟು ಅದ್ರ ಮೇಲೆ ರಿಂಗ್ ಸುತ್ತಾಗಿ ನಾವೇ ತಯಾರು ಮಾಡಿಸ್ಬಿಟ್ಟು ಎಲ್ಲ ಸೆಟ್ರೇಟ್ ಮಾಡಿದ್ವಿ ಸರ್. ಈಗ 3ನೇ ವರ್ಷ ಸರ್. ಮೊದಲೇ ವರ್ಷ 1 ಟನ್ ಬೆಳೆ ಬಂತು ಸರ್. ಹೋದ ವರ್ಷ 2ನೇ ವರ್ಷ ಒಂದು 3 ಟನ್ ಬೆಳೆ ಬಂದಿದೆ ಸರ್. ಈ ವರ್ಷ ನಮ್ಮ ನಿರೀಕ್ಷೆ ಒಂದು 10ರಿಂದ 12 ಟನ್ ಬೆಳೆ ಬರ್ಬೋದು ಅಂತ ಅನಿಸಿಕೆ ಇದೆ ಸರ್. ಯಾವ ಅವಧಿಲಿ ಬರುತ್ತೆ ಇದು? ಅಂದ್ರೆ ಬೆಳೆ ವರ್ಷ ಪೂರ್ತಿ ಬರುತ್ತಾ ಅಥವಾ ಅದಕ್ಕೆ ಏನಾದ್ರು ನಿಗದಿ? ಇಲ್ಲ ಸರ್, ಇದು ಈ ಬೆಳೆ ಜೂನ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಜೂನ್ಲಿಂದ ಫ್ಲವರಿಂಗ್ ಸ್ಟಾರ್ಟ್ ಆದ್ರೆ ಜುಲೈಲಿಂದ ಕಟಿಂಗ್ ಬರುತ್ತೆ ಸರ್. ಅಪ್ ಟು ಡಿಸೆಂಬರ್ ವರೆಗೂ ಬೆಳೆ ಬರುತ್ತೆ ಸರ್. ಒಂದು 5-6 ಕಟಿಂಗ್ ಬರುತ್ತೆ ಸರ್. ಸೊ ಅಂದ್ರೆ ಕನಿಷ್ಠ ಒಂದು 5ರಿಂದ 6 ತಿಂಗಳು ನಿಮಗೆ ಇಳುವರಿ ಬರ್ತಾ ಇದೆ. ಇಳುವರಿ ಬರುತ್ತೆ ಸರ್. ಓಕೆ. ಸೊ ಇದು ಈಗ ಸಾಮಾನ್ಯವಾಗಿ ಡ್ರ್ಯಾಗನ್ ಫ್ರೂಟ್ ಅಫ್ಕೋರ್ಸ್ ಈಗ ಒಂದಿಷ್ಟು ಟ್ರೆಂಡ್ ಅಲ್ಲಿ ಇದೆ. ಸೊ ಅದನ್ನ ಸಾಕಷ್ಟು ಜನರು ನಿರೀಕ್ಷಿಸಿದೆ, ರೈತರು ಕೂಡ ಹೋಗ್ತಾ ಇದಾರೆ. ಈ ಮಾರ್ಕೆಟಿಂಗ್ ವಿಚಾರದಲ್ಲಿ ಯಾವ ರೀತಿ ನಿಮ್ಗೆ ಎಲ್ಲ ಹತ್ರದಲ್ಲಿ ಮಾರ್ಕೆಟ್ ಸಿಗುತ್ತಾ ಅಥವಾ ಯಾರ ಜೊತೆ ಆದ್ರೂ ಟೈಅಪ್ ಮಾಡ್ತೀರಾ, ಹೇಗೆ ಅಂತ ಇದ್ರದೆಲ್ಲ? ಸರ್ ಡ್ರ್ಯಾಗನ್ ಫ್ರೂಟ್ ನಲ್ಲಿ ನಮ್ಮ ಅನುಭವದ ಪ್ರಕಾರ ಸರ್, ಇದರಲ್ಲಿ ನಾವು ರೆಡ್ ಅಂತ ಹಾಕಿದೀವಿ ಸರ್. ಇದು ರೆಡ್ ನಲ್ಲಿ 2 ಟೈಪ್ ಬರುತ್ತೆ ಸರ್. ಇನ್ನೊಂದು ಜಂಬು ಅಂತ ಬರುತ್ತೆ ಸರ್. ಅದು ಹಣ್ಣು ದೊಡ್ಡ ಸೈಜ್ ಇರುತ್ತೆ, ಬಟ್ ಆದ್ರೆ ಹಣ್ಣು ಅದು ಟೇಸ್ಟ್ ಇರಲ್ಲ, ಸಪ್ಪೆ ಬರುತ್ತೆ. ಇದು ನಮ್ದು ರಾಯಲ್ ರೆಡ್ ಅಂತ ಬರುತ್ತೆ ಸರ್. ಹಣ್ಣು ಸ್ವಲ್ಪ ಚಿಕ್ಕದಿದ್ರು ಹಣ್ಣು ತಿನ್ಲಿಕ್ಕೆ ಬಹಳ ರುಚಿಯಾಗಿರುತ್ತೆ ಸರ್. ಆದ್ರಿಂದ ನಾವು ರುಚಿಯಾದ ಹಣ್ಣು ಅಂತ ಹೇಳ್ಬಿಟ್ಟು ಇದು ನಾವು ಆಯ್ಕೆ ಮಾಡ್ಕೊಂಡಿದ್ದು ಸರ್. ಆದ್ರೆ ಇದಕ್ಕೆ ನಾವು ಪೂರ್ತಿ ನಮ್ಮ ತೋಟ ಪೂರ್ತಿ ಆರ್ಗಾನಿಕ್ ಅಳವಡಿಸಿದೀವಿ ಸರ್. ನಾವು ಆರ್ಗಾನಿಕ್ ಲಿಂದ ಇನ್ನೂ ಉತ್ತಮವಾದ ಬೆಳೆ ಪಡಿಬಹುದು, ಉತ್ತಮವಾದ ಫಲ ನಿರೀಕ್ಷೆ ಮಾಡಬಹುದು. ಖರ್ಚು ಕೂಡ ಕಡಿಮೆ ಅನ್ಸುತ್ತೆ. ಖರ್ಚು ಕಡಿಮೆ, ಉತ್ತಮವಾದ ಫಲ ನಿರೀಕ್ಷೆ ಮಾಡಬಹುದು ಅಂತ ಎಲ್ಲ ಆರ್ಗಾನಿಕ್ ಅಳವಡಿಸಿದೀವಿ ಸರ್ ನಾವು. ಈಗ ಒಂದಿಷ್ಟು ಈ ಒಂದು ಗಿಡಗಳ ವಿಶೇಷತೆ ಬಗ್ಗೆ ತಮ್ಮ ಒಂದು ತೋಟದ ಪರಿಚಯ ಮಾಡ್ತಾ ಹೋಗ್ಬೋದಾ? ಸರಿ, ಈಗ ನಾವು ಡ್ರ್ಯಾಗನ್ ಬೆಳೆ ಹಾಕೋದಕ್ಕಿಂತ ಮುಂಚೆ ಭೂಮಿಯನ್ನು ಹದ ಮಾಡಿ ಭೂಮಿಯನ್ನು 11 ಅಡಿ ಅಂತರದಲ್ಲಿ ಸಾಲುಗಳನ್ನು ಮಾಡಿದೀವಿ ಸರ್. ಸಾಲು ಮಾಡಿದ್ಮೇಲೆ ಈ ಕಂಬಗಳನ್ನ ಒಂದು ಕಂಬದಿಂದ ಒಂದು ಕಂಬಕ್ಕೆ 7 ಅಡಿ ಅಂತರದಲ್ಲಿ ನಾವು ಕಂಬಗಳನ್ನ ನೆಟ್ಟಿದ್ದೀವಿ ಸರ್. ಈ ಕಂಬಗಳನ್ನು ನಾವು ಸ್ವತಃ ಮಾಡಿಸಿದ್ದೆ ಸರ್. ಇದ್ರ ಮೇಲೆ ಇಲ್ಲಿ ಬೇರೆಯವರೆಲ್ಲ ರಬ್ಬರ್ ಟೈರ್ ಹಾಕ್ಬಿಟ್ಟು ಅದೆಲ್ಲ ಮಾಡಿಸ್ತಿದ್ದಾರೆ. ಆದ್ರೆ ಸಾಮಾನ್ಯವಾಗಿ ಕಲ್ಲಿನ ಕಂಬಗಳನ್ನ ಬಳಸ್ತಾರೆ. ಸಾಮಾನ್ಯವಾಗಿ ಕಲ್ಲಿನ ಕಂಬ ಬಳಸ್ತಾರೆ ಸರ್. ಅದ್ರ ಮೇಲೆ ಸೈಕಲ್ ಮೋಟರ್ ಟೈರ್ ಹಾಕ್ಬಿಟ್ಟು ಹಾಕ್ತಾರೆ. ಅವಕ್ಕೆ ಲೈಫ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವತಃ RCC ಕಂಬನ ನಾವೇ ತಯಾರು ಮಾಡಿಸಿಬಿಟ್ಟು ಅದ್ರ ಮೇಲೆ ರಿಂಗ್ ಸುತ್ತಾಗಿ RCC ಕಂಬನೇ ನಾವು ಮಾಡಿಸಿದೀವಿ ಸರ್. ನಾವು ಸಿಮೆಂಟಿನ ಕಂಬನೇ ಬಳಸಿದೀವಿ. ಆಮೇಲೆ ಒಂದು ಕಂಬಕ್ಕೆ 4 ಕಡೆನೂ 4 ಕಟಿಂಗ್ಸ್ ಹಚ್ಚುತ್ತೀವಿ ಸರ್. ನಾವು 1 ವರ್ಷಕ್ಕೆ ಗಿಡ ಸುಮಾರಾಗಿ ಸ್ವಲ್ಪ ಬೆಳೆಯುತ್ತದೆ. 2ನೇ ವರ್ಷ ಗಿಡ ಬೆಳೆದ್ಮೇಲೆ ನಾವು ಈ ತರ ತುದಿ ಕಟ್ ಮಾಡ್ಬೇಕು ಸರ್. ತುದಿ ಕಟ್ ಮಾಡೋದ್ರಿಂದ ಮೇಲೆ ಬ್ರಾಂಚಸ್ ಜಾಸ್ತಿ ಬರುತ್ತೆ. ಇದೇ ತರ ವರ್ಷಕ್ಕೂ ಬೆಳೆ ಕಟ್ ಮಾಡ್ತಾ ಇದ್ದಂಗೆಲ್ಲ ಗಿಡಗಳ ಬ್ರಾಂಚಸ್ ಬಹಳ ಆಗುತ್ತೆ. ಅದೇ ತರ ಬ್ರಾಂಚಸ್ ಜಾಸ್ತಿ ಆದಂಗೆಲ್ಲ ನಮಗೆ ಹಣ್ಣುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಸರ್. ಸೊ ಅಂದ್ರೆ ನೀವ್ ಹೇಳ್ದಂಗೆ ಇದಕ್ಕೆ ಕ್ರಾಪ್ ಶುರು ಆಗುತ್ತೆ ಅಂದ್ರೆ ಆ ಕಾಲದಲ್ಲೇ ಹೂ ಬಿಡುತ್ತಾ ಅಥವಾ ಅದಕ್ಕಿಂತ ಮುಂಚೆ? ಇಲ್ಲ ಸರ್, ಜೂನ್ ನಿಂದ ಹೂ ಸ್ಟಾರ್ಟ್ ಆಗುತ್ತೆ ಸರ್. ಜೂನ್ ನಿಂದ ಹೂ ಸ್ಟಾರ್ಟ್ ಆಗ್ಬಿಟ್ಟು ಜುಲೈಲಿಂದ ನಮಗೆ ಹಣ್ಣು ಬರುತ್ತೆ ಸರ್. ಈಗ ಒಂದು ಫಸ್ಟ್ನೇ ಕಟಿಂಗ್ ಈಗ ಒಂದು 2 ಟನ್ ಆಗಿದೆ ಸರ್ ನಮ್ದು. ಓಕೆ. ಈಗ 2ನೇ ಫಲ ಹಣ್ಣು ಆಗ್ತಾ ಇದೆ ಸರ್. ಹಣ್ಣು ಕಾಯಿ ಸ್ಟಾರ್ಟ್ ಆಗಿದಾವೆ ಸರ್ ಇಲ್ಲೆಲ್ಲ. ಈ ಸೀಸನ್ ಅಲ್ಲಿ ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ರೆ? ಈ ಸೀಸನ್ ಅಲ್ಲಿ ನಾವು 10ರಿಂದ 12 ಟನ್ ಆಗ್ಬೋದಂತ ನಿರೀಕ್ಷೆ ಈ ಸೀಸನ್ ಅಲ್ಲಿ. ವರ್ಷದಿಂದ ವರ್ಷಕ್ಕೆ ಇದ್ರ ಇಳುವರಿ ವರ್ಷದಿಂದ ವರ್ಷಕ್ಕೆ ಬೆಳೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಸರ್. ಓಕೆ. ಎಷ್ಟು ವರ್ಷ ಲೈಫ್ ಇದೆ ಸರ್ ಇದರಲ್ಲಿ? ಸರ್, ಈ ಗಿಡದ ಲೈಫ್ ನಾವು ಯಾವ ತರ ಮೇಂಟೈನ್ ಮಾಡ್ತೀವಿ, ಮಿನಿಮಮ್ ಅಂದ್ರೆ 30 ವರ್ಷದವರೆಗೂ ನಾವು ಮೇಂಟೈನ್ ಮಾಡ್ಬೋದು. ಆರ್ಗಾನಿಕ್ ವ್ಯವಸ್ಥೆ ಮಾಡಿದೀವಿ ಸರ್ ನಾವು. ಇವಕ್ಕೆಲ್ಲ ನಾವು ಜೀವಾಮೃತ ಆ ತರ ಎಲ್ಲ ಮಾಡಿದೀವಿ ಸರ್ ನಾವು. ಸರ್, ಅದು ಜೀವಾಮೃತದ ಘಟಕನ ನೋಡ್ಬೋದಾ? ಆಯ್ತು, ಧಾರಾಳವಾಗಿ ತೋರಿಸ್ತೀನಿ ಬನ್ನಿ ಸರ್. ಮೊದಲನೇದಾಗಿ ನಮ್ಮ ತೋಟಕ್ಕೆ ಆರ್ಗಾನಿಕ್ ಗೆ ಮಹತ್ವ ಕೊಟ್ಟಿದೀವಿ ಸರ್ ನಾವು. ಇಲ್ಲಿ 1,000 ಲೀಟರ್ದು ತೊಟ್ಟಿ ಮಾಡಿಸಿದೀವಿ ಸರ್. ಇದರಲ್ಲಿ ಗೋಕುಪಾಮೃತ ಅಥವಾ ಜೀವಾಮೃತ 2 ತಯಾರು ಮಾಡ್ಬೋದು ಸರ್. ಅದು ತಯಾರು ಮಾಡಿದಂತ ಇದನ್ನ ನಾವು ಈ ಮೂಲಕ ಇಲ್ಲಿ ಫಿಲ್ಟರ್ ಆಗಿಬಿಟ್ಟು ಇಲ್ಲಿಂದ 3ನೇ ತೊಟ್ಟಿಗೆ ಬರುತ್ತೆ ಸರ್. ಇಲ್ಲಿಂದ ನಾವು ವೆಂಚರಿ ಮೂಲಕ
ಎಲ್ಲ ತೋಟದ ಬೆಳೆಗಳಿಗೆ ವೆಂಚರಿ ಮೂಲಕ ನಾವು ರಾಸಾಯನಿಕ ಅಥವಾ ಜೀವಾಮೃತ ಕಳಿಸ್ಕೊಡ್ಬೋದು ಸರ್. ಸೊ ಇಲ್ಲಿಂದನೇ ತಾವು ಇಲ್ಲಿಂದನೇ ಡ್ರಿಪ್ ಮೂಲಕನೇ ಎಲ್ಲ ಕಳಿಸ್ಬೋದು ಸರ್. ಸೊ ಇದ್ರ ಮೂಲಕ ತಮ್ಗೆ ಏನು ಒಂದು ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಜೀವಾಮೃತನೂ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ. ಬಳಕೆಗೆ ಬೇಕಾಗಿರ್ತಕ್ಕಂಥ ಕೂಲಿ ಆಳುಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ ಅಂತ ಹೇಳಿ. ಬಳಕೆ ಬೇಕಾದಂತ ಕೂಲಿ ಆಳುಗಳ ಸಂಖ್ಯೆ ಸುತ್ತ ಕಡಿಮೆ ಆಗುತ್ತೆ ಸರ್ ಇಲ್ಲಿ. ಎಸ್ ಸರ್, ಇಂಟ್ರೆಸ್ಟಿಂಗ್ ಸರ್. ಬಟ್ ಇದೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಆಗಲ್ವಾ? ಇದು ಒಂದ್ಸರಿ ಇನ್ವೆಸ್ಟ್ ಮಾಡ್ತೀವಿ ಸರ್, ಅದಕ್ಕೂ ಅಗಲಗಲ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಲೈಫ್ ಇದು ಇರುತ್ತೆ ಸರ್ ನಮಗೆ. ಈಗ ಗೊಬ್ಬರ ಹಾಕ್ಬೇಕು, ಅಗಲಗಲ ಗೊಬ್ಬರ ತರಬೇಕು, ಗೊಬ್ಬರ ಗಿಡಕ್ಕೆ ಹಾಕ್ಬೇಕು, ಮಾಡ್ಬೇಕಂದ್ರೆ ಅದು ತಿಂಗಳ ನಾವು ಖರ್ಚು ಹಾಕ್ಬೇಕಾಗುತ್ತೆ. ಇದು ಒಂದ್ಸರಿ ನಾವು ಇದನ್ನ ಇನ್ವೆಸ್ಟ್ ಮಾಡಿದ್ರೆ ಬೇಡ 10,000 to 12,000 ರೂಪಾಯಿ ನಾವು ಖರ್ಚು ಮಾಡಿ ಒಂದ್ಸರಿ ಈ ಜೀವಾಮೃತ ಘಟಕ ನಾವು ತಯಾರು ಮಾಡ್ಕೊಂಡ್ರೆ ನಾವು ಎಷ್ಟು ವರ್ಷ ಆದ್ರೂ ಅದನ್ನ ಮರುಬಳಕೆ ಮಾಡ್ತಾ ಇರ್ಬೋದು ಸರ್. ಸರ್, ಈಗ ಈ ಒಂದು ತಾವೊಂದು ಹಾಕಿರ್ತಕ್ಕಂಥ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಬಹುಶಃ ನಿರೀಕ್ಷಿತ ಒಂದು ಇಳುವರಿಯನ್ನ ನಿರೀಕ್ಷೆ ಮಾಡ್ತಾ ಇದ್ರಿ. ಸೊ ಅದ್ರ ಜೊತೆಗೆ ಮತ್ತೇನಾದ್ರೂ ಇದು ನಿಮಗೆ ಪ್ರಯೋಗ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಇದರಲ್ಲಿ ಕೂಡ? ಇದೆ ಸರ್. ಈಗ ಈ ಡ್ರ್ಯಾಗನ್ ಫ್ರೂಟ್ ನಲ್ಲಿ ಇನ್ನೊಂದು ಮೆಥಡ್ ಸುತ್ತ ನಾವು ಬೆಳಿಬಹುದು ಸರ್. ಇದು ಪೋಲ್ ಮೆಥಡ್ ಅಂತ. ಇಲ್ಲಿ ನಾವು ಕಂಬ ಹಾಕ್ಬಿಟ್ಟು ಕಂಬದ ಮೇಲೆ ಬೆಳೆಸೋದು ಪೋಲ್ ಮೆಥಡ್ ಅಂತಾರೆ ಸರ್. ಇನ್ನೊಂದು ಹೈ ಡೆನ್ಸಿಟಿ ಮೆಥಡ್ ಅಂತ ಹೇಳ್ಬಿಟ್ಟು ರೂಫ್ ಮೇಲೆ ತಂತಿ ಹಾಕ್ಬಿಟ್ಟು ತಂತಿ ಮೇಲೆ ಬೆಳೆಸುವಂತ ಮೆಥಡ್ ಇದೆ ಸರ್. ಅದರಲ್ಲಿ ನಾವು ಇದರಲ್ಲಿ 3 ಎಕರೆಯಲ್ಲಿ ಬೆಳೆಯುವಂತದ್ನ ನಾವು 1 ಎಕರೆಯಲ್ಲೇ ಬೆಳಿಬಹುದು ಸರ್. ಅಂದ್ರೆ ಆ ಡೆನ್ಸಿಟಿ ಮೆಥಡ್ ನ ಇದರಲ್ಲೇ ನೀವು ಇಂಪ್ಲಿಮೆಂಟ್ ಮಾಡೋದಾ ಹೊಸದಾಗಿ ಮಾಡ್ಬೇಕಾಗುತ್ತೆ? ಇಲ್ಲ, ಅದು ಬೇರೆನೆ ಮಾಡ್ಬೇಕಾಗುತ್ತೆ ಸರ್. ಇದರಲ್ಲಿ ಮಾಡೋದ್ರಿಂದ ಉಪಯೋಗ ಇಲ್ಲ ಸರ್. ಈಗ ಎಕ್ಸಿಸ್ಟೆಡ್ ಗಿಡಗಳು ಇರ್ತವೆ, ಬೇರೆ ಆಗ್ತದೆ. ಈಗಿರೋ ಗಿಡಗಳಿಗೆ ಮಾಡ್ಬೇಕಾಗುತ್ತಾ ಅಥವಾ ಮತ್ತೆ ಹೊಸದಾಗಿ ಗಿಡ ಇಡಬೇಕಾಗುತ್ತೆ? ಸರ್, ಹೊಸ ಪ್ಲಾಂಟೇಶನ್ ಮಾಡಬೇಕಾಗುತ್ತೆ. ಬೇರೆ ಕಟಿಂಗ್ ತಂದು ನಾವು ಬೇರೆ ಮಾಡ್ಬೇಕಾಗುತ್ತೆ ಸರ್. ಓಕೆ. ಅದು ಮಾಡೋದ್ರಿಂದ ನಾವು 1 ಎಕರೆಗೆ ಅದು ಗರಿಷ್ಠ 30 ಟನ್ ವರೆಗೂ ನಾವು 1 ಎಕರೆಗೆ ಬೆಳೆ ಬೆಳಿಬಹುದು. ಸಾಮಾನ್ಯವಾಗಿ ಅಂದ್ರೂ 10 ಟನ್ ಮೇಲೆ ಬೆಳಿಬಹುದು ಸರ್. ಆ ಡೆನ್ಸಿಟಿ ಮೆಥಡ್ ಮಾಡಿದ್ರೆ ಸುಮಾರು ನೀವು ಒಂದು 30 ಟನ್ ತನಕ ಬೆಳೆನ ನಿರೀಕ್ಷೆ ಮಾಡಬಹುದು ಸರ್. ಅದರಲ್ಲಿ ಈಗ ಮಾರ್ಕೆಟಿಂಗ್ ಎಲ್ಲ ದೊಡ್ಡ ಹಣ್ಣು ಜನರು ಅಂದ್ರೆ ಇದರಲ್ಲಿ ತಳಿಗಳು ಬೇರೆ ಇರುತ್ತಾ? ಇದರಲ್ಲಿ ತಳಿಗಳು ಬೇರೆ ಇದಾವೆ ಸರ್. ಕೆಂಪು ಇದೆ, ಬಿಳಿ ಡ್ರ್ಯಾಗನ್ ಬರುತ್ತೆ. ಕೆಂಪಿನಲ್ಲೂ ಇನ್ನೊಂದ್ ತರ ಜಂಬೂ ರೆಡ್ ಅಂತ ಬರುತ್ತೆ ಸರ್. ಅದು ಹಣ್ಣು ದೊಡ್ಡ ಸೈಜ್ ಇರುತ್ತೆ. ಅದನ್ನು ಈಗ ಮಾರ್ಕೆಟ್ ನಲ್ಲಿ ಅದನ್ನೇ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಸರ್. ಇದಕ್ಕೆ ಬೆಲೆ ಸಾಧಾರಣ ಇದೆ ಸರ್. ಅದಕ್ಕೆ ಉತ್ತಮವಾದ ಬೆಲೆ ಇದೆ. ಹಂಗಾಗ್ಬಿಟ್ಟು ನಾವು ಹೈ ಡೆನ್ಸಿಟಿ ಮೆಥಡ್ ನಲ್ಲಿ ಒಂದ್ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಇದೀವಿ. ಸೊ ಈ ಸರಿ ಹಾಕಿದಾಗ ನೀವು ಈಗೇನು ಜಂಬೂ ರೆಡ್ ಹೇಳ್ತಾ ಇದ್ರೆ ಅದನ್ನ ಹಾಕ್ಬೇಕಂತ ಮಾಡಿದೀವಿ ಸರ್. ಅದ್ರ ಜೊತೆಗೆ ಜಾಸ್ತಿನಾ ಅದು ಇದಕ್ಕಿಂತ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಸರ್. ಒನ್ ಟೈಮ್ ಸ್ಟಾರ್ಟಿಂಗ್ ಫಸ್ಟ್ ನಲ್ಲಿ, ಆಮೇಲೆ ಖರ್ಚೇನು ಜಾಸ್ತಿ ಇರಲ್ಲ ಸರ್. ಅದು ಬೆಳೆ ನಾವು ಜಾಸ್ತಿ ನಿರೀಕ್ಷೆ ಮಾಡ್ಬೋದು ಅದರಲ್ಲಿ. ಆದ್ರೆ ಕೇವಲ ಡ್ರ್ಯಾಗನ್ ಫ್ರೂಟ್ ಮಾತ್ರ ಪ್ಲಾನ್ ಮಾಡ್ತಾ ಇದ್ರೆ ಮತ್ತೆ ಇನ್ನು ಏನೇನು ಯೋಚನೆಗಳಿದೆ ಸರ್ ತಮ್ಮ ತೋಟದಲ್ಲಿ? ಇಲ್ಲ ಸರ್, ನಂದು ಇನ್ನ 20 ಎಕರೆ ಭೂಮಿ ಇರೋದ್ರಿಂದ ಇಷ್ಟಕ್ಕೆ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ಬೇರೆ ಏನಾದ್ರು ಕ್ರಾಪ್ ಮಾಡ್ಬೇಕಂತ ಇದ್ದೀನಿ ಸರ್. ಅದರಲ್ಲಿ ಈ ವಾತಾವರಣಕ್ಕೆ ಹೊಂದಾಣಿಕೆ ಆಗುವಂತ ಬೆಳೆ ಅಂಜೂರ ಚೆನ್ನಾಗಿದೆ ಅಂತ ಇದ್ದಾರೆ ಸರ್. ಅದಕ್ಕಾಗಿ ಅಂಜೂರ ಮಾಡ್ಬೇಕಂತ ಇದ್ದೀವಿ. ಅಂಜೂರದಲ್ಲಿ 2 ಟೈಪ್ ಬರುತ್ತೆ ಸರ್. ಒಂದು ಡ್ರೈ ಅಂಜೂರ ಅಂತ ಬರುತ್ತೆ, ಒಣ ಅಂಜೂರ ಅಂತ ಬರುತ್ತೆ ಸರ್. ಇನ್ನೊಂದು ಮಾಮೂಲಿ ಅಂಜೂರ ಬರುತ್ತೆ ಸರ್. ಅದು ಒಣ ಅಂಜೂರ ಆದ್ರೆ ಅದನ್ನ ನಾವು ಪ್ರೊಸೆಸಿಂಗ್ ಮಾಡಿದ್ಮೇಲೆ ಎಷ್ಟು ದಿನ ಬೇಕಾದ್ರೂ ನಾವು ಸ್ಟೋರೇಜ್ ಮಾಡ್ಬೋದು. ಆದ್ರೆ ಈ ಅಂಜೂರ ನಾವು 1 ವಾರದೊಳಗೆ ಅದನ್ನ ನಾವು ಮಾರಾಟ ಮಾಡಿಬಿಡ್ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಇನ್ನೊಂದು 5 ಎಕರೆ ನಾನು ಡ್ರೈ ಅಂಜೂರ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಇನ್ನ 1 ಎಕರೆ ಹೈ ಡೆನ್ಸಿಟಿ ಡ್ರ್ಯಾಗನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಉಳಿದಿದ್ದು ತೆಂಗು ಬಾರ್ಡರ್ ಸುತ್ತ ತೆಂಗು ಹಾಕ್ಬೇಕು ಅನ್ಕೊಂಡಿದ್ದೀವಿ ಸರ್. ಆಮೇಲೆ ಉಳಿದಿದ್ದು ಕಮರ್ಷಿಯಲ್ ಅಂಜೂರ ಹಾಕ್ಬೇಕು ಅನ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಹೊಸ ಪ್ರಯೋಗ ಅಂತ ಹೇಳ್ಬಿಟ್ಟು ಪಾಲಿ ಹೌಸ್ ಹಾಕ್ಬೇಕು ಅನ್ಕೊಂಡಿದ್ವಿ ಸರ್. ಕ್ಯಾಪ್ಸಿಕಮ್. ಪಾಲಿ ಹೌಸ್ ಅಂದ್ರೆ ಏನೇನ್ ಮಾಡ್ಬೇಕಂತ ಯೋಚನೆ ಇದೆ? ಪಾಲಿ ಹೌಸ್ ನಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಫ್ಲವರ್ ಮಾಡ್ಬೇಕಂತಿದ್ವಿ ಸರ್. ಕ್ಯಾಪ್ಸಿಕಮ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಿದ್ರೆ ಅದರಿಂದ ನಾವು ಏನಾದರೂ ಉತ್ತಮವಾದ ಆದಾಯ ನಿರೀಕ್ಷೆ ಮಾಡ್ಬೋದು. ಅದೇ ತರ ಫ್ಲವರ್ ಇಂದು ಡೆಕೋರೇಷನ್ ಬೇಕಾದಂತ ಫ್ಲವರ್ಗಳನ್ನ ನಾವು ಬೆಳೆದ್ರೆ ಉತ್ತಮವಾದ ಆದಾಯ ಗಳಿಸಬಹುದಂತ ನಿರೀಕ್ಷೆ ಮಾಡಿಸಿದ್ರು. ಪಾಲಿ ಹೌಸ್ ಅಂದ್ರೆ ಒಂದು ಸುಮಾರು ಬಹುಶಃ ದೊಡ್ಡದು ಬರುತ್ತೆ ಅನ್ಸುತ್ತಲ್ಲ? ಪಾಲಿ ಹೌಸ್ ಸುಮಾರು 1.25 ಎಕರೆ ಒಂದು ಪಾಲಿ ಹೌಸ್ ಬರುತ್ತೆ ಸರ್. ಒಂದು ಪಾಲಿ ಹೌಸ್ ಸುಮಾರು 80 ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ ಸರ್. ಅದನ್ನ ಮಾಡ್ಬೇಕಂತ ನಮ್ಮ ಅನಿಸಿಕೆ, ಪ್ರಯತ್ನ ಸರ್. ಈ ಪಾಲಿ ಹೌಸ್ ಅಲ್ಲಿ ಏನೇನು ಬೆಳಿಲಿಕ್ಕೆ ತಮ್ಮ ಯೋಚನೆ ಇದೆ ಸರ್? ನಾವು ಪಾಲಿ ಹೌಸ್ ನಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಕ್ಯಾಪ್ಸಿಕಮ್ ಫಸ್ಟ್ ಪ್ರಿಫರೆನ್ಸ್ ಸರ್. ಆಮೇಲೆ ಸೆಕೆಂಡ್ ಒನ್ ಫ್ಲವರಿಂಗ್ ಸರ್, ಡೆಕೋರೇಷನ್ ಫ್ಲವರ್ಸ್ ಅವೆಲ್ಲ ಸಿಟಿನಲ್ಲಿ ಅವನ್ನ ಜಾಸ್ತಿ ಬೇಡಿಕೆ ಇದಾವೆ. ಹಂಗಾಗ್ಬಿಟ್ಟು ನಾವು ಫ್ಲವರು ಮತ್ತು ಕ್ಯಾಪ್ಸಿಕಮ್ ಮಾಡೋಣ ಅಂತಿದ್ದೀವಿ ಸರ್. ಸೊ ಅಂದ್ರೆ ಒಂದು ಮಾಡ್ಬೇಕು ಅನ್ಕೊಂಡಿದ್ರೆ ಆ ಥರದ್ದು 1 ಎಕರೆಯಲ್ಲಿ? 1 ಎಕರೆದಲ್ಲಿ ಈಗ ಫಸ್ಟ್ ಕ್ಯಾಪ್ಸಿಕಮ್ ಮಾಡ್ತೀವಿ ಸರ್. ಅದರಲ್ಲಿ ಪ್ರಯೋಗಾತ್ಮಕವಾಗಿ ಒಂದಷ್ಟು ಫ್ಲವರ್ ಸುತ್ತ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್.
ಜಮೀನನ್ನ ತಾವು ಯಾವಾಗ ಖರೀದಿ ಮಾಡಿದ್ರಿ ಮತ್ತೆ ಯಾವ್ಯಾವ ರೀತಿಯಿಂದ ಆರಂಭದಿಂದ ಇಲ್ಲಿವರೆಗೆ ಈ ಡ್ರ್ಯಾಗನ್ ಫ್ರೂಟ್ ಬಹುಶಃ ಈಗ 3 ವರ್ಷದಿಂದ ತಾವು ಹಾಕಿದ್ರಿ ಅಂತ. ಸೊ ಅದಕ್ಕಿಂತ ಮುಂಚೆಗೆ ಅವು ಈ ಒಂದು ಜಮೀನಲ್ಲಿ ಮಾಡಿರೋ ಬೇರೆ ಬೇರೆ ಏನೆಲ್ಲ ಪ್ರಯೋಗಗಳನ್ನ ಮಾಡಿದ್ರಿ ಸರ್ ತಾವು? ಸರ್, ಈ ಜಮೀನ ನಾನು ತಗೊಂಡಾಗ ಸರ್, ಈ ಜಮೀನು ಪೂರ್ತಿ ಅಂಜೂರ ಹಾಕಿದ್ರು ಸರ್. ಈ ಅಂಜೂರ ಹಾಕಿದ್ರ ಟೈಮ್ನಲ್ಲಿ ಕೊರೋನಾ ಇತ್ತು ಸರ್. ಕೊರೋನಾ ಇದ್ದಿದ್ದರಿಂದ ಆ ಸಮಯದಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಭಾಳ ಆಯ್ತು ಸರ್. ಹಂಗಾಗ್ಬಿಟ್ಟು ಇದನ್ನ ನಾನು ದುಡುಕಿನ ಫಲ ಅನ್ನೋ ಥರ ನಾನು ಅದು ಅಂಜೂರ ತೆಗೆದುಬಿಟ್ಟೆ ಸರ್. ಅದು 23 ಎಕರೆಲ್ಲೂ ಅಂಜೂರ ಇತ್ತು. 23 ಎಕರೆಲ್ಲೂ ಅಂಜೂರ ಇತ್ತು ಸರ್. ಅದನ್ನ ನಾನು ಅದೇ ಥರ ಉಳಿಸ್ಕೊಂಡು ಹೋಗಿದ್ದೆ. ಇವತ್ತು ನಾನು ಇಷ್ಟೆಲ್ಲ ಅನ್ನೆಸೆಸರಿ ಖರ್ಚು ಮಾಡೋ ನೆಸೆಸಿಟಿ ಬರ್ತಾ ಇರಲಿಲ್ಲ. ಇವತ್ತು ತೆಗಿಸ್ಬಿಟ್ರಾ? ಅಷ್ಟು ತೆಗಿಸ್ಬಿಟ್ಟಿವಿ. ಈಗ ಮತ್ತೆ ಅದೇ ಅಂಜೂರಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದೇ ಅಂಜೂರ ಇದ್ದಿದ್ರೆ ಇವತ್ತು ದಿನಾಲು 15ರಿಂದ 20 ಸಾವಿರ ರೂಪಾಯಿ ಆದಾಯ ನಾವು ಪಡಿಬೋದಿತ್ತು. ಒಂದು ದಿನ 10ರಿಂದ 15 ಸಾವಿರ ಅಂದ್ರು ತಿಂಗಳಿಗೆ 3ರಿಂದ 4 ಲಕ್ಷ ರೂಪಾಯಿ ಆದಾಯ. ಅದೇ ತರ ನಮಗೆ 6-7 ತಿಂಗಳು ಬೆಳೆ ಬಂದು ಸುತ್ತಾಗಿ ಒಂದು 24-25 ಲಕ್ಷ ರೂಪಾಯಿ ಆದಾಯನ ವರ್ಷ ಬರೋದನ್ನ ನಾವು ನಮ್ಮ ಕೈಯಾರೆ ಹಾಳು ಮಾಡ್ಕೊಂಡ್ವಿ. ಅದಕ್ಕಾಗಿ ಅದನ್ನ ನಾವು ಸ್ವಲ್ಪ ತಾಳ್ಮೆಯಿಂದ ಅದನ್ನ ಉಳಿಸ್ಕೊಂಡಿದ್ರೆ ಇವತ್ತು ಈ ಖರ್ಚು ಮಾಡೋದು ತಪ್ತಿತ್ತು, ಮತ್ತೆ ಅದೇ ಬೆಳೆಗೆ ನಾವು ಹೋಗೋದನ್ನು ಅನಿವಾರ್ಯತೆ ತಪ್ತಾ ಇತ್ತಂತ ನನ್ನ ಅನಿಸಿಕೆ ಸರ್. ಈ ಡ್ರ್ಯಾಗನ್ ಫ್ರೂಟ್ ಬಿಟ್ರೆ ಮತ್ತೆ ಈ ಗ್ಯಾಪ್ ಅಲ್ಲಿ ತಾವು ಏನೇನು ಒಂದು ತಮ್ಮ ಜಮೀನಲ್ಲಿ ಏನು ಬಿತ್ತನೆ ಮಾಡಿದ್ರಿ, ಯಾವ ರೀತಿ ಒಂದು ಕೆಲಸಗಳನ್ನ ನಡೆಸಿದ್ರಿ ಸರ್? ಸರ್, ಹೊಸದಾಗಿ ನಾವು ಡ್ರ್ಯಾಗನ್ ಫ್ರೂಟ್ ಹಾಕಿದ್ರ ಮೇಲೆ ಅಂತರ್ ಬೆಳೆ ಅಂತೇಳಿ ಜೋಳ ಹಾಕಿದ್ವಿ ಸರ್, ಮೆಣಸಿನಕಾಯಿನೂ ಹಾಕಿದ್ವಿ. ಆದ್ರೆ ಆ ಸಮಯದಲ್ಲಿ ವೈರಸ್ ರೋಗ ಅಂತ ಅಟ್ಯಾಕ್ ಆಗಿಬಿಟ್ಟು ಎಲ್ಲ ಒಂದು 10 ಎಕರೆ ಮೆಣಸಿನಕಾಯಿ ಎಲ್ಲ ಲಾಸ್ ಆಯ್ತು ಸರ್. ಅದಕ್ಕಾಗಿ ಇಂಟರ್ ಕ್ರಾಪ್ ಯಾವುದು ಬೇಡ, ಬೇರೆ ಹಣ್ಣಿನ ಬೆಳೆಗಳಷ್ಟೇ ಮಾಡೋಣ ಅಂತ ನಾವು ಇದು ಮಾಡಿಬಿಟ್ಟು ಅದಕ್ಕೆ ಹಣ್ಣಿನ ತೋಟಗಾರಿಕೆ ಬೆಳೆಗಳಲ್ಲಿ ಏನಾದರೂ ಪ್ರಗತಿ ಮಾಡೋಣ, ಅದನ್ನೇ ನಾವು ಮುಂದುವರ್ಸೋಣ ಅಂತ ಮಾಡಿಬಿಟ್ಟು ಅದಕ್ಕೆ ಈಗ ಪಾಲಿ ಹೌಸ್ ಆಗಲಿ, ಡ್ರೈ ಅಂಜೂರ ಪ್ರೊಡಕ್ಷನ್ ಯೂನಿಟ್ ಆಗಲಿ ಅಥವಾ ಕಮರ್ಷಿಯಲ್ ಅಂಜೂರ ಆಗಲಿ ಅದನ್ನೇ ಡೆವಲಪ್ ಮಾಡುವ ನಾವು ಈ ವಾತಾವರಣಕ್ಕೆ ಸೂಟ್ ಆಗುತ್ತಂತ ಮಾಡಿದ್ವಿ ಸರ್. ಅದ್ರ ಜೊತೆಲಿ ನಾನು ಈ ಲ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ನಾನೊಂದು 3,000 ಗಿಡ ಅಡಿಕೆ ಹಾಕಿದೆ ಪ್ರಯೋಗ ಮಾಡ್ಲಿಕ್ಕೆ. 1 ವರ್ಷ ಅಡಿಕೆ ಚೆನ್ನಾಗಿ ಬಂತು. ಸೊ 3,000 ಗಿಡ ಅಡಿಕೆ ಹಾಕಿದ್ರಿ ಪ್ರಯೋಗಕ್ಕೆ ಅಂತ? ಹೌದು, 3,000 ಗಿಡ ಅಡಿಕೆ ಹಾಕಿದ್ರೆ 1 ವರ್ಷ ಚೆನ್ನಾಗಿ ಬಂತು. ಮಧ್ಯ ಒಂದು 500 ಸಸಿ ಹೋಗಿದ್ವು. 2ನೇ ವರ್ಷ ಅವನ್ನ ಹಾಕಿದ್ವಿ. ಆದ್ರೆ 3ನೇ ವರ್ಷ ಸುಮಾರು ಒಂದು 4 ಅಡಿ 5 ಅಡಿ ಬಂದ್ಮೇಲೆ ಒಂಥರ ಸುಳಿ ರೋಗ ಬಂದು ಎಲ್ಲ ಗಿಡಗಳು ಬಾಡಿ ಬಿದ್ದೋದ್ವು. ಅದಕ್ಕಾಗಿ ಈ ವಾತಾವರಣಕ್ಕೆ ಅಡಿಕೆ ಸೂಟ್ ಆಗಲ್ಲ ಅಂತ ನಾವು. ಎಷ್ಟು ಉಳಿತು ಸರ್ ಅಡಿಕೆ ತಮ್ಮ ಒಂದು ತೋಟದಲ್ಲಿ? ಅಡಿಕೆ ಈಗ ಏನೋ ಗಿಡಗಳಿಲ್ಲ ಸರ್, ಎಲ್ಲ 3,000 ಗಿಡಗಳು ಎಲ್ಲ ಖಾಲಿ ಆಯ್ತು. ಖಾಲಿ ಆಗಿಬಿಟ್ಟು. ಅಂದ್ರೆ ಯಾಕೆ ಸರ್? ಅಂದ್ರೆ ಈಗ ತಮ್ಗೆ ಈಗ ಸಜೆಷನ್ ಯಾರು ಮಾಡಿದ್ರೆ? ಈಗ ಸಾಮಾನ್ಯವಾಗಿ ಬಳ್ಳಾರಿ ಅಂದ್ರೆ ಬಿಸಿಲು ಅಂತ ಹೇಳ್ತಾರೆ. ಸೊ ಈ ಬಿಸಿಲಲ್ಲಿ ಅಡಿಕೆ ಪ್ರಯೋಗ ಮಾಡ್ಲಿಕ್ಕೆ ತಾವು ಸ್ವಯಂ ಪ್ರೇರಿತವಾಗಿ ಮಾಡಿದ್ರ ಅಥವಾ ಯಾರಾದ್ರೂ ತಮ್ಗೆ ಸಜೆಸ್ಟ್ ಮಾಡಿದ್ರ? ಸರ್, ನಮ್ದು ಹುಟ್ಟೂರು ಸಂಡೂರು ಸರ್. ಸಂಡೂರಿನಲ್ಲಿ ಅಡಿಕೆ ಹಾಕಿದ್ದಾರೆ. ಹಂಗಾಗ್ಬಿಟ್ಟು ಅವಕ್ಕೆ ನೀರು ಚೆನ್ನಾಗಿದ್ರೆ ಅಡಿಕೆ ಎಲ್ಲಾದ್ರೂ ಬೆಳೆಯುತ್ತೆ ಅಂತ ಕೆಲವು ರೈತರು ಹೇಳಿದ್ರು ಸರ್. ಹಂಗಾಗ್ಬಿಟ್ಟು ನಂದು 4 ಬೋರ್ ಇದ್ದು ಒಳ್ಳೆ ನೀರಿರೋದ್ರಿಂದ ಇದೊಂದು ಪ್ರಯತ್ನ ಯಾಕೆ ಮಾಡಬಾರ್ದು, ಸಕ್ಸಸ್ ಆದರೆ ಒಳ್ಳೇದಾಗುತ್ತಲ್ಲ ಅಂತ ನಾವು ಪ್ರಯತ್ನ ಮಾಡಿದ್ವಿ ಸರ್. ಆ ಅಡಿಕೆ ಮಾಡಿಬಿಟ್ಟು ನಾವು ಸ್ವಲ್ಪ ಕೈ ಸುಟ್ಕೊಂಡ್ವಿ ಸರ್. ಇಲ್ಲ ಅಂದ್ರೆ ಸಂಡೂರು ಬಿಡಿ, ಅದು ಸಂಡೂರು ಅಂದ್ರೆ ಮಿನಿ ಮಲೆನಾಡು ಅಂತ ಹೇಳ್ತಾರೆ. ಸೊ ಅಲ್ಲಿನ ಬೆಟ್ಟ ಗುಡ್ಡಗಳೇ ಬೇರೆ, ಅಲ್ಲಿನ ಗಿಡ ಮರಗಳ ಅಥವಾ ಅಲ್ಲಿನ ವಾತಾವರಣ ಸಪೋರ್ಟ್ ಮಾಡುತ್ತೇನೋ. ಆದ್ರೆ ಬಹುಶಃ ಈ ಬಳ್ಳಾರಿ ಭಾಗದ, ಅದರಲ್ಲೂ ಕೂಡ ಸಿರಿಗೆರೆ ಭಾಗದಲ್ಲಿ ಬಿಸಿಲು ಹೆಚ್ಚು ಅಂತ ಒಂದು ಭಾವಿಸ್ತೀವಲ್ವಾ? ಕೆಲವು ರೈತರು ಸಂಡೂರಿನಲ್ಲಿ ಕೆಲವು ರೈತರಿಗೆ ಮಾರ್ಗದರ್ಶನ ಕೇಳಿದಾಗ ಸಂಡೂರಿಗೂ ಸಿರಿಗೆರಿಗೂ ಜಾಸ್ತಿ ಬಿಸಿಲು ವ್ಯತ್ಯಾಸ ಆಗಲ್ಲ, 1 ಡಿಗ್ರಿ ಹೆಚ್ಚು ಕಮ್ಮಿ ಇರ್ತದೆ. ಅದಕ್ಕೆ ನೀವು ಚೆನ್ನಾಗಿ ನೀರು ಕೊಟ್ರೆ ಏನು ತೊಂದರೆ ಆಗ್ಲಿಕ್ಕಿಲ್ಲ, ಆಗ್ಬೋದು ಅಂತ ಹೇಳಿದ್ರು ಸರ್. ಆ ವಿಶ್ವಾಸದ ಮೇಲೆ ನಾನು ಪ್ರಯತ್ನ ಮಾಡಿದೆ. ಆದರೆ ಅಡಿಕೆ ಬೆಳೆಯಲ್ಲಿ ನಾನು ವಿಫಲನಾದೆ ಸರ್. 23 ಎಕರೆ ತೋಟನ ನನ್ನ ಬಲಗೈ ಥರ ನಮ್ಮ ಮಾಕಣ್ಣ ಅಂತ ಹೇಳ್ಬಿಟ್ಟು ಇವರು ಮುದಟ್ನೂರರು ಸರ್. ಇಡೀ ತೋಟವನ್ನು ಅವರೇ ಉಸ್ತುವಾರಿ ತಗೊಂಡು ಎಲ್ಲ ಕೆಲಸ ಕಾರ್ಯಗಳನ್ನ ಅವರೇ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಸರ್. ನಿಮ್ಮ ವಾಸ ಸಂಡೂರಲ್ಲಿ? ನಮ್ಮ ವಾಸ ಸಂಡೂರಲ್ಲಿ ಸರ್. ಈ ತೋಟದ ಉಸ್ತುವಾರಿ ಎಲ್ಲ ಇವರೇ ಮಾಕಣ್ಣ ಅಂತ ಹೇಳಿ ಸರ್. ಎಷ್ಟು ದಿನಗಳಿಂದ ನಿಮ್ಗೆ ಇವರು ನೋಡ್ಕೊಂಡು? ಇವರು ಈಗ ಸುಮಾರು 3 ವರ್ಷದಿಂದ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸರ್. ಪ್ರತಿಯೊಂದು ಕೆಲಸನ ಅವರೇ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ಮೂಲಕ ಹೊಸದಾಗಿ ತೋಟ ಮಾಡುವಂತ ಬೆಳೆಗಾರರಿಗೆ ನನ್ನ ಮನವಿ ಏನೆಂದ್ರೆ, ಹೊಸದಾಗಿ ಯಾವುದಾದ್ರೂ ಬೆಳೆ ಮಾಡುವಾಗ ನೀವು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಸಮಗ್ರ ವಿಷಯವನ್ನು ತಿಳಿದುಕೊಂಡು ಈ ಹೊಸ ಬೆಳೆ ನಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗುತ್ತದೆಯೋ ಇಲ್ಲೋ ಅದರ ಸಾಧಕ ಬಾಧಕಗಳನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇದೇ ಥರ ನಾನು ಅವಸರದಲ್ಲಿ ಅಡಿಕೆಯನ್ನು ನನ್ನ ಜಮೀನಿನಲ್ಲಿ ಹಾಕಿ
3,000 ಗಿಡವನ್ನು 2-3 ವರ್ಷ ನಾನು ಕಷ್ಟಪಟ್ಟು ಬೆಳೆಸಿ ಬೆಳೆ ವಿಫಲವಾಯಿತು. ಅದೇ ಥರ ಅವಸರದ ನಿರ್ಧಾರದಿಂದ ನನ್ನ ಜಮೀನಲ್ಲಿದ್ದಂಥ ಅಂಜೂರವನ್ನು ತೆಗೆದು ಅದರಿಂದ ಸಹ ನಾನು ನಷ್ಟವನ್ನು ಅನುಭವಿಸಬೇಕಾಯಿತು. ಆದುದರಿಂದ ಹೊಸದಾಗಿ ತೋಟ ಮಾಡುವಂಥವರು ಸಮಗ್ರವಾಗಿ ಯೋಚಿಸಿ ತಾವು ಮಾಡಬೇಕಾದ ಬೆಳೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ ತಮ್ಮ ವಾತಾವರಣಕ್ಕೆ ಹೊಂದಿಕೆ ಆಗುತ್ತದಾ ಇಲ್ಲ ಎಂದು ವಿಚಾರಿಸಿ ಬೆಳೆಯನ್ನು ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.